ಕೊನೆಗೂ ಬಂದೇ ಬಿಡ್ತು ಗುರು. RCB ಹಾಗೂ CSK ಮ್ಯಾಚ್ ಇದೇ ಭಾನುವಾರ ನಡೀತಾ ಇದೆ. RCB ಹಾಗೂ CSK ಮ್ಯಾಚ್ 2020ರಲ್ಲಿ ಕೇವಲ ಒಂದೇ ಒಂದು ಈ ಬಿಗ್ಗೆಸ್ಟ್ ಅಲ್ಲರಿ ಮ್ಯಾಚ್ ಇರೋದು. ಯಾಕಂದರೆ ಹೋದ ವರ್ಷ 2 ಮ್ಯಾಚ್ ಆಡಿದ್ರು CSK ಹಾಗೂ RCB, ಆದರೆ ಇವಾಗ ಕೇವಲ ಒಂದು ಮ್ಯಾಚ್ ಇರುತ್ತೆ. ಸೊ ಈ ಮ್ಯಾಚ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಂತ ಹೇಳ್ಬೋದು. ನಾನೊಬ್ಬ RCB ಫ್ಯಾನ್ ಆಗಿ ಈ ಒಂದು ಮ್ಯಾಚ್ನ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಫ್ಯಾನ್ಸ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಹಾಗೂ ಈ ಒಂದು ಮ್ಯಾಚ್ ಹೇಗಿರುತ್ತೆ ಅಂದ್ಬಿಟ್ಟು ನಾವು ನೋಡೋಣ. ಪ್ರತಿಯೊಬ್ಬರು ಕ್ರಿಕೆಟ್ ಅಭಿಮಾನಿಗಳು ಸಹ ಈ ಒಂದು ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ನಮ್ಮ RCB ಫ್ಯಾನ್ಸ್ ಹಾಗೂ CSK ಫ್ಯಾನ್ಸ್ ಸಿಕ್ಕಾಪಟ್ಟೆ ಕ್ರೇಜಿಯಾಗಿರ್ತಾರೆ ಅಂತ ಹೇಳ್ಬೋದು. ಸೊ ಮ್ಯಾಚ್ ಏನಾಗತ್ತೆ ಅನ್ನೋದು ಅವತ್ತು ನೋಡೋಣ. ಅಂತೂ ಇಂತೂ ಕೊನೆಗೆ ಈ ಸಂಡೇ ಮ್ಯಾಚ್ ಶುರುವಾಗಲಿದೆ CSK ಹಾಗೂ ನಮ್ಮ RCB ನಡುವೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಫನ್ನಿ ಡಿಬೇಟ್ನ ಸ್ಟಾರ್ಟ್ ಮಾಡ್ತೀನಿ CSK ಹಾಗೂ RCBನ ನಡುವೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಹಾಯ್ ನಮಸ್ತೆ CSK ಟೀಮ್ ಅವ್ರಿಗೆ. ಏನಂದೆ ನಾನೇನಂದೆ? CSK ಟೀಮ್ ಅಂತಾನೆ ಅಂದೆ. ನೀನೇನೋ ಅಂತ ಕೇಳಿಸ್ಕೊಂಡ್ರೆ ಅದಕ್ಕೆ ನಾನೇನು ಮಾಡಲಿ? ನಮಸ್ಕಾರ 49 ಟೀಮ್ ಅವ್ರಿಗೆ. ಇಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. 49 ಅಂತೀಯ? 49 2016 ಮತ್ತು 2017ರಲ್ಲಿ ಎಲ್ಲೋಗಿದ್ರಪ್ಪ? ಬ್ಯಾನ್ ಆಗಿದ್ರಿ ತಾನೇ? ಸುಮ್ಮನೆ ಇರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಲ ಕಪ್ಪು ಲಾಲಿಪಾಪು. ಏನೋ ಲಾಲಿಪಾಪ ಇಟ್ವಲ್ಲ ಹೋದ ವರ್ಷ ನಿಂಬಾಯಿಗೆ ಲಾಲಿಪಾಪು. ಹೆಂಗಿತ್ತು ವಸತಿ 2 ಮ್ಯಾಚು ಸಿಕ್ಕಾಪಡೆ ಸಕ್ಕದಾಗಿತ್ತು. ಫಸ್ಟ್ ಮ್ಯಾಚ್ ಅಂತ ಬಂದಾಗ ಟೀಮ್ ಡೇವಿಡ್ ಲಾಲಿಪಾಪ್ ಇಟ್ಟರು. ಸೆಕೆಂಡ್ ಮ್ಯಾಚ್ ಅಂತ ಬಂದಾಗ ನಿಮ್ಮ ನೈಟ್ ಮೇರಪ್ಪ ಬ್ಲ್ಯಾಕ್ ಡ್ರ್ಯಾಗನ್ನು ರೊಮ್ಯಾರಿಯೋ ಶೆಫರ್ಡ್ ಅವರು ನಿಮ್ಮ ಬಾಯಿಗೆ ಲಾಲಿಪಾಪ್ ಇಟ್ಟರು. ಇದಕ್ಕಿಂತ ಇನ್ನೇನು ಬೇಕು? ಈ ಸಲ ಕಪ್ಪು ಲಾಲಿಪಾಪ. ಆಲ್ರೆಡಿ ಗೆದ್ದು ಆಯಿತು ನಾವು ಕಪ್ಪು, ಅದು ಕೂಡ ಜೆನ್ಯೂನ್ ಆಗಿ ಪ್ಲೇ ಬೋಲ್ಡ್ ಅಂತ ಅನ್ನುವಾಗಿ ನಿಯತ್ತಾಗಿ ಗೆದ್ದಿದ್ದೀವಿ ಗುರು ಕಪ್ನ ನಾವು. ಏನೇ ಆಗಲಿ ನಮ್ಮ ಟೀಮ್ಗೆ ತುಂಬ ಲಾಯಲ್ ಫ್ಯಾನ್ಸ್ ಇದೆ. ನಮ್ಮ ಲಾಯಲ್ ಫ್ಯಾನ್ಸು ಭ್ರಮೆ. ಲಾಯಲ್ ಫ್ಯಾನ್ಸ್ ಅಂತೆ, ಲಾಯಲ್ ಫ್ಯಾನ್ಸ್. ಇದೇ ಲಾಯಲ್ ಫ್ಯಾನ್ಸು ಹೋದ ವರ್ಷ ನಿಮ್ಮ CSK ಟೀಮ್ ಬ್ಯಾಕ್ ಟು ಬ್ಯಾಕ್ ಸೋತಾದಾಗ ಇದೇ ಫ್ಯಾನ್ಸ್ಗಳೇ ಯಾವ್ಯಾವ ಥರ ಮಾತಾಡೋರು ಗೊತ್ತಾ? ಧೋನಿ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದ್ರು. ಇವರೇ ನಿಮ್ಮ ಟೀಮ್ ಪ್ಲೇಯರ್ಸ್ಗಳನ್ನೆಲ್ಲ ಬೈಕೊಂಡು ಫುಲ್ ರೋಸ್ಟ್ ಮಾಡಿಕೊಂಡು ರೋಡಲ್ಲೆಲ್ಲ ಅಳ್ದಾಡ್ಕೊಂಡಿದ್ರು. ಇವ್ರು ನಿಮಗೆ ಲಾಯಲ್ ಫ್ಯಾನ್ಸಾ? ಇಮೋಷನಲ್ ಡ್ಯಾಮ್ ಇಟ್. ನೀವೇನ್ ಬೇಕಾದ್ರೆ ಹೇಳ್ಕೊಳ್ರು, ನಮ್ಮ ಹತ್ರ 5 ಕಪ್ ಇದೆ. 5 ಕಪ್ ಏನೋ 5 ಕಪ್ ಅಂತಿದ್ಯಾ? ಸರಿ, ಅದ್ರಲ್ಲಿ ಒಂದು ಎತ್ಬಿಟ್ಟು ಇಟ್ಕೊಂಡ್ಬಿಡ್ರಿ. ಲೇ ಫಸ್ಟ್ ನೀವು 5 ಕಪ್ ಗೆದ್ದು ತೋರಿಸ್ರು, ಆಮೇಲೆ ಮಾತಾಡೋರು ಅಂತೆ. ನಿಮಗೆ 1 ಕಪ್ ಹೊಡಿಯೋಕ್ಕೆ 18 ವರ್ಷ ಬೇಕಾಗಿತ್ತು. ಇನ್ನು 5 ಕಪ್ ಹೊಡಿಯೋಕ್ಕೆ ಇನ್ನು ಎಷ್ಟು ವರ್ಷ ತಗೊಂತೀರ ಯಾವನಿಗೆ ಗೊತ್ತಾ? ಲೇ ನೀವೆಲ್ಲ ಇಲೀಗಲಾಗಿ ಕಂಡ್ರು ಕಪ್ ಗೆದ್ದಿದ್ದು, ನಾವು ಲೀಗಲಾಗಿ ಕಪ್ ಗೆದ್ದಿದ್ದೀವಿ. ನೀವೆಲ್ಲ ಬ್ಯಾನ್ ಮಾಡಿಕೊಂಡು ಟೀಮ್ ಫಿಕ್ಸ್ ಮಾಡಿಕೊಂಡು 5 ಕಪ್ನ ಗೆದ್ದಿದ್ರೆ, ಬಟ್ ನಾವು ನಿಯತ್ತಾಗಿ 1 ಕಪ್ನ ಗೆದ್ದಿದ್ದೀವಿ. ಅದು ಕೂಡ 18 ವರ್ಷ ತುಂಬಿದ ಮೇಲೆ ಲೀಗಲಾಗಿ ಕಪ್ ಗೆದ್ದಿದ್ದೀವಿ ಗುರು. ಲೀಗಲಾಗಿ ಸುಮ್ಮನೆ ಇರೋ, ಏನೇನೋ ಹೇಳ್ಬೇಡ. ನಮ್ಮ ಹತ್ರ 5 ಕಪ್ ಇದೆ. 5 ಕಪ್. ನಮ್ಮ ಕಿಂಗ್ ಕೊಹ್ಲಿ 2016ನೇ IPL ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಸ್ಕೋರ್ ಗುರು. ಒಂದೇ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ರೆಕಾರ್ಡ್ ನಮ್ಮ ಕಿಂಗ್ ಕೊಹ್ಲಿ ಹೆಸರಲ್ಲಿದೆ ಗುರು. ಅಂದರೆ ಯಾರ್ದು? ನಮ್ಮ RCB ಹೆಸರಲ್ಲಿದೆ. 973 ರನ್ನ ರೆಕಾರ್ಡ್ನ ನೀವು ಬೀಟ್ ಮಾಡ್ರ ನೋಡೋಣ. ಓಕೆ, ನಮ್ಮ ಹತ್ರ 5 ಕಪ್ಸ್ ಇದೆ. 5 ಕಪ್ಸು. ಹೈಯೆಸ್ಟ್ ಪಾರ್ಟ್ನರ್ಶಿಪ್ ರನ್ ಅಂತ ಬಂದಾಗಲೂ ಕೂಡ ನಮ್ಮ RCB ಹೆಸರು ಇದೆಯಪ್ಪ. ನಮ್ಮ ಕಿಂಗ್ ಕೊಹ್ಲಿ ಹಾಗೂ ಏಲಿಯನ್ ಡಿ ವಿಲಿಯರ್ಸ್ ಅವರೇ ಪಾರ್ಟ್ನರ್ಶಿಪ್ಪಲ್ಲಿ 229 ರನ್ನನ್ನು ಇವರು 2016ರಲ್ಲೇ ಹೊಡೆದಿದ್ದಾರೆ ಗುಜರಾತ್ ಲಯನ್ಸ್ ವಿರುದ್ಧ. ಈ ಒಂದು ರೆಕಾರ್ಡ್ನ ಕೂಡ ಬ್ರೇಕ್ ಮಾಡಿ ತೋರಿಸ್ರ ನೋಡ್ಬಿಡ್ತೀವಿ. ನಮ್ಮ ಹತ್ರ 5 ಕಪ್ ಇದೆ. 5 ಕಪ್ಪು. ಹೈಯೆಸ್ಟ್ 200+ ರನ್ಸ್ನ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದ್ದಾರೆ. ಅದು ಕೂಡ ಕೇವಲ 15 ಓವರ್ 4 ಬಾಲಲ್ಲಿ ನಮ್ಮ RCB ಟೀಮ್. ಇದು ಕೂಡ ಒಂದು ರೆಕಾರ್ಡ್ ನಮ್ಮ RCB ಟೀಮ್ಗೆ ಸೇರುತ್ತೆ. ಇವಾಗ ನಮ್ಮ ಹತ್ರ 5 ಕಪ್ಸ್ ಇದೆ. 5 ಕಪ್ಸ್. ಬರೀ ಅದನ್ನೇ ಹೇಳ್ತಿರೋ, ಬಟ್ ಒಟ್ಟಾರೆ IPL ಟೂರ್ನಮೆಂಟ್ ಅಂತ ನೋಡಿದಾಗ 18 ಸೀಸನ್ ಅಂತ ನೋಡಿದಾಗ ಕೂಡ ಹೈಯೆಸ್ಟ್ ರನ್ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ ಗುರು. ಎಷ್ಟು ಹೊಡೆದಿದೆ ಅಂದರೆ 8650ಕ್ಕೂ ಅಧಿಕ ಹೆಚ್ಚು ರನ್ಗಳನ್ನು ನಮ್ಮ ಕಿಂಗ್ ಕೊಹ್ಲಿಯವರು ಹೊಡೆದಿದ್ದಾರೆ. ಇದು ಒಂದು ರೆಕಾರ್ಡ್ನು ಕೂಡ ನೀವು ಬೀಟ್ ಮಾಡ್ರೆ ನೋಡೋಣ. ನೀವೇನೇ ಹೇಳಿ, ಏನೇ ಮಾತಾಡಿ, ನಮ್ಮ ಹತ್ರ 5 ಕಪ್ ಇದೆ ಗುರು. 5 ಕಪ್ ಅಷ್ಟೇ ಯಾಕೆ, ಹೈಯೆಸ್ಟ್ ಒಂದು ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ನಮ್ಮ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರು. ಒಂದೇ ಮ್ಯಾಚಲ್ಲಿ ಔಟ್ ಆಗದೆ 175 ರನ್ನ ಇವರು ಕೂಡ ಹೊಡೆದಿದ್ದಾರೆ. ಸೊ ಈ ಒಂದು ರೆಕಾರ್ಡ್ ಆದರೂ ಬೀಟ್ ಮಾಡ್ರ ನೋಡೋಣ. ನೀವು CSK ದವರು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಈ ಒಂದು ರೆಕಾರ್ಡ್ ಬೀಟ್ ಮಾಡ್ರ ನೋಡೋಣ ಸಾಕು.
ನಮ್ಮ ಹತ್ರ 5 ಕಪ್ಸ್ ಇದೆ, 5 ಕಪ್ಸು. ಸರಿ, ನೀನು ಅದನ್ನೇ ಹೇಳ್ತಾ ಇರು. ಇದಲ್ಲದೆ ಹೈಯೆಸ್ಟ್ ಸೆಂಚುರಿ ಇನ್ IPL ಇತಿಹಾಸದಲ್ಲಿ ಅದು ಕೂಡ ಯಾರ ಹೆಸರಲ್ಲಿದೆ ಅಂದರೆ ರೆಕಾರ್ಡು, ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ ಹೆಸರಿದೆ ಗುರು. ಎಷ್ಟು ಸೆಂಚುರಿ ಹೊಡೆದಿದ್ದಾರೆ ಅಂದರೆ 8 ಸೆಂಚುರಿನ IPL ಇತಿಹಾಸದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಹೊಡೆದು ಇದು ಕೂಡ ದಾಖಲೆ ಮಾಡಿದ್ದಾರೆ. ಈ ರೆಕಾರ್ಡ್ನಾದರೂ ಬೀಟ್ ಮಾಡ್ತೀರಾ? ನಿಮ್ಮ ಕೈಲಾಗಲ್ಲ ಬಿಡ್ರಿ. ಅದಕ್ಕೇನು ಇವಾಗ ನೀವೇನೇ ಹೇಳಿ ಎಷ್ಟೇ ಮಾತಾಡಿದ್ರು ಕೂಡ ನಮ್ಮ ಹತ್ರ 5 ಕಪ್ಸ್ ಇದೆ ಗುರು, 5 ಕಪ್ಸು. ಇನ್ನೂ 5 ಕಪ್ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಎತ್ತಿಟ್ಕೊಂಡಿಲ್ವಾ? ಇವಾಗ 4 ಇಲ್ವಾ? ಇನ್ನೂ 5 ಇದೆಯಾ? ನಿಮ್ಮ ಟೀಮ್ಗೆ ಆಲ್ರೆಡಿ ಹೆಸರಿದೆ, ಬ್ಯಾನ್ ಟೀಮು, ಬ್ಯಾನ್ ಆಗಿರೋ ಟೀಮು, ಫಿಕ್ಸಿಂಗ್ ಟೀಮು ಅಂತ. ಫಿಕ್ಸಿಂಗ್ ಟೀಮ್ ಅಂದರೆ ಫಿಕ್ಸಿಂಗ್ ಟೀಮೇ, ಬಟ್ ನಮ್ಮ ಟೀಮ್ ಹಂಗಲ್ಲಪ್ಪ. ನಿಯತ್ತಾಗಿ 1 ಕಪ್ನ ಗೆದ್ದಿದ್ದೀವಿ. ಈ 1 ಕಪ್ ನಿಮ್ಮ 50 ಕಪ್ಗೆ ಸಮ. ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಹಾಗೂ ಒಂದು ಗಾದೆ ಮಾತು ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಂಡ್ಬಿಡ್ರಿ ನೀವು CSK ಟೀಮ್ ಅವರು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದಂತೆ. ಅದೇ ಥರ ನಿಮಗೆ ಫಿಕ್ಸಿಂಗಲ್ಲಿ ಹೋದ ಮಾನ 50 ಕಪ್ ಗೆದ್ದರು ಬಾರದು ಚಿನ್ನ, 50 ಕಪ್ ಗೆದ್ದರು ಬಾರದು. ನೀವೇನೇ ಹೇಳಿದ್ರು, ಏನೇ ಮಾತಾಡಿದ್ರು, ಇಷ್ಟೇ ನಮ್ಮನ್ನು ಟ್ರೋಲ್ ಮಾಡಿದ್ರು, ನಮ್ಮ CSK ಟೀಮೇ ಗ್ರೇಟ್ ಅಂದರೆ ಗ್ರೇಟು. ಸರಿ ಆಯಿತು ಬಿಡಪ್ಪ, ಬ್ಯಾನ್ ಆಗಿರೋ ಟೀಮೇ ಗ್ರೇಟು, ನಿಮ್ಮ ಟೀಮೇ ಗ್ರೇಟು, ಬ್ಯಾನ್ ಆಗಿರೋ ಟೀಮೇ ಗ್ರೇಟು. ಓಕೆನಾ? ಸರಿನಾ? ಆಯಿತಾ? ಸರಿ ಆಯಿತು. ಇವಾಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಮ್ಯಾಚ್ ವಿಷಯಕ್ಕೆ ಬಾ. ಲೋ ಶಿಷ್ಯ, ಫಸ್ಟ್ ಮ್ಯಾಚು ನಮ್ಮ RCB ಹಾಗೂ SRH ಇತ್ತು. SRH ಅವ್ರು 300 ಹೊಡಿತೀನಿ ಅಂದರು. ಅವ್ರನ್ನ ಕಟ್ಬಿಟ್ಟು ಮೂಲೆಯಲ್ಲಿ ಕುಣಿಸಿದ್ದೀವಿ. ಫಸ್ಟ್ ಮ್ಯಾಚ್ ನಾವು ಗೆದ್ಬಿಟ್ಟು ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿ ಇದ್ದೀವಿ. ನೀವೇನರು ಮೋಸವಾಗಿ ಹೀನಾಯವಾಗಿ ಸೋದ್ಬಿಟ್ಟು NRRನ ಸಿಕ್ಕಾಪಟ್ಟೆ ಕಳ್ಕೊಂಬಿಟ್ಟು ಪಾತಾಳದಲ್ಲಿ ಇದ್ದೀರಲ್ಲೋ, 10ನೇ ಸ್ಥಾನದಲ್ಲಿ ಇದ್ದೀರಲ್ಲೋ. 10ನೇ ಸ್ಥಾನದಲ್ಲಿ ಅರ್ಥ ಆಯಿತು ಅನ್ಸುತ್ತೆ. ಇಷ್ಟೊಂದು ವರ್ಷಾಗಿ ಸೋತ್ಬಿಟ್ರೆ ಮತ್ತು ನಿಮ್ಮ ಫ್ಯಾನ್ಸ್ ರಿಯಾಕ್ಷನ್ ಹೆಂಗೋ? ಎಲ್ಲರೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಡಿಪ್ರೆಷನ್ಗೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬ್ಯಾಡ್ ಲಕ್ ಮಗ, ಅಷ್ಟೇ. ಟೀಮ್ ಪ್ಲೇಯರ್ಸ್ ಬ್ಯಾಡ್ ಲಕ್ಕಿಂತ ಎಲ್ಲರೂ ಔಟ್ ಆದರು. ಸೊ ಫಸ್ಟ್ ಮ್ಯಾಚ್ ಸೋತೋಗ್ಬಿಟ್ವಿ. ನಿಮ್ಮ ಮೇಲೆ ವಾರ್ಡ್ ವಿನ್ ಆಗಿ ತೋರಿಸ್ತೀವಿ, ನೋಡ್ತಾ ಇರ್ರಿ. ಲೋ ಮರಿ ಬನ್ರಿ, ನಿಮಗೆ ನಮ್ಮ ಟೀಮಿಂತ ಕಿಂಗ್ ಕೊಹ್ಲಿ DDP ಕ್ಯಾಪ್ಟನ್ ರಜತ್ ಪಡಿದ್ದಾರೆ ಸಾಕು. ನಿಮಗೆ ಹುಚ್ಚನಾಗ ಹೊಡೆದಾಕ್ಬಿಡ್ತಾರೆ ನಿಮ್ಮ ಟೀಮ್ನವ್ರಿಗೆ. ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ಸ್ಬಿಟ್ಟು ಇನ್ನೂ ನಿಮ್ಮ ಫ್ಯಾನ್ಸ್ನ ಡಿಪ್ರೆಷನ್ಗೆ ಕಳಿಸ್ತೀವಿ. ವೆಯ್ಟ್ ಮಾಡ್ತಾ ಇರ್ರಿ. ಯಾವಾಗಲೇ ಹೇಳ್ದೆ ತಾನೆ ಫಸ್ಟ್ ಮ್ಯಾಚ್ ಬ್ಯಾಡ್ ಲಕ್ಕು ಅಂತ. ಏನೋ ಬ್ಯಾಡ್ ಲಕ್ಕಿಂದ ಸಂಜು ಸ್ಯಾಮ್ಸನ್, ರುತುರಾಜ್ ಗಾಯಕ್ವಾಡ್ ಅವರು ಔಟ್ ಆಗಿಬಿಟ್ರು. ಬಟ್ ಈ ಸತಿ ಹಂಗಲ್ಲ, ನಿಮ್ಮ ಮೇಲೆ ನೋಡ್ತಾರೆ ಯಾವ ಥರ ಹೊಡಿತಾರೆ ಅಂತ. ಸೊ ಓಪನಿಂಗ್ ಪೇಯರ್ಸ್ ಆಗಿ ನಮ್ಮ ಟೀಮ್ ಕಡೆ ಅಂತ ರುತುರಾಜ್ ಗಾಯಕ್ವಾಡ್ ಹಾಗೂ ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರೆ. ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಬೇಕಾ, ಒಂದೊಳ್ಳೆ ಫಾರ್ಮಲ್ಲಿದ್ದಾರೆ. ಫಸ್ಟ್ ಮ್ಯಾಚ್ ಬ್ಯಾಡ್ ಲಕ್ಕಿಂತ ಔಟ್ ಆಗಿರೋದು, ಬಟ್ ನೋಡ್ತಾ ಇರಿ ಸೆಕೆಂಡ್ ಮ್ಯಾಚ್ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಇನ್ನು ರುತುರಾಜ್ ಗಾಯಕ್ವಾಡ್ ಬಗ್ಗೆನೇ ಹೇಳಬೇಕಂದ್ರೆ ಇವರು ಕೂಡ ಸಕ್ಕತ್ತಾಗಿ ಆಡ್ತಾರೆ. ನಮ್ಮ ಕ್ಯಾಪ್ಟನ್ ಗುರು CSK ಟೀಮ್ನ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ ಅವರು ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ, ಯಾವ ಥರ ಒಂದು ಇನ್ನಿಂಗ್ಸ್ ಆಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರಿ. ಓಕೆ, ನಿಮ್ಮ ಕಡೆ ಓಪನಿಂಗ್ ಪ್ಲೇಯರ್ಸ್ ಆಗಿ ರುತುರಾಜ್ ಗಾಯಕ್ವಾಡು ಮತ್ತು ಸಂಜು ಸ್ಯಾಮ್ಸನ್ ಬಂದರೆ, ನಮ್ಮ ಕಡೆ ಫಿಲ್ ಸಾಲ್ಟು ಮತ್ತು ಕ್ರಿಕೆಟ್ ಜಗತ್ತಿನ ರಾಜ ಕಿಂಗ್ ಕೊಹ್ಲಿ ಅವರು ಬರ್ತಾರೆ. ಆಲ್ರೆಡಿ ನೋಡಿದ ತಾನೆ ಹೋದ ಮ್ಯಾಚ್ ಫಸ್ಟ್ ಮ್ಯಾಚಲ್ಲಿ ಯಾವ ಥರ ಆಡಿದ್ದಾರೆ ಒಂದು ಇನ್ನಿಂಗ್ಸು ಅಂತ. ಇನ್ನು ನಮ್ಮ ಫಿಲ್ ಸಾಲ್ಟ್ ಸ್ವಲ್ಪ ಫಾರ್ಮಲ್ಲಿಲ್ಲ. ಏನಾದರೂ ಅಕಸ್ಮಾತ್ ಫಾರ್ಮಿಗೆ ಬಂದು ಒಂದು 8-10 ಓವರ್ವರೆಗೂ ನಿಂತರೆ ನಿಮ್ಮ ಕತೆನೇ ಬೇರೆ. ಆಮೇಲೆ ಇನ್ನು ಕಿಂಗ್ ಕೊಹ್ಲಿ ಬಗ್ಗೆ ಹೇಳಬೇಕಾ, ಇರೋ ಬರೋ ರೆಕಾರ್ಡೆಲ್ಲ ಆಲ್ಮೋಸ್ಟ್ ಆಲ್ ರೆಕಾರ್ಡೆಲ್ಲ ನಮ್ಮ ಕಿಂಗ್ ಕೊಹ್ಲಿ ಹೆಸರಲ್ಲೇ ಇರೋದು. ಹೈಯೆಸ್ಟ್ ಸೆಂಚುರೀಸು, ಹೈಯೆಸ್ಟ್ ರನ್ ಚೇಸಲ್ಲಿ ಕೂಡ ಅತಿ ಹೆಚ್ಚು ರನ್ ಕೂಡ ನಮ್ಮ ಕಿಂಗ್ ಕೊಹ್ಲಿ ಹೆಸರಲ್ಲೇ ಇರೋದು. ರೆಕಾರ್ಡ್ಸ್ ಅಂತ ಬಂದಾಗಲೇ RCB ಅಂತ ಬಂದಾಗಲೇ ರೆಕಾರ್ಡ್ಸ್. ಸೊ ಓಪನಿಂಗ್ ಪೇರ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಅವ್ರು ಬರ್ತಾರೆ. ನೋಡ್ತಾರೆ ಯಾವ ಥರ ನಿಮ್ಮ ಮೇಲೆ ಆಡ್ತಾರೆ ಅಂತ. ನಮ್ಮ ಕಡೆ ಒನ್ ಡೌನ್ ಆಗಿದ್ದ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಆಯುಷ್ ಮಾತ್ರ ಅವ್ರು ಬರ್ತಾರೆ. ಈ ಹಿಂದೆ ಏನು ಅಂಡರ್-19 ವರ್ಲ್ಡ್ ಕಪ್ ನಡೀತೋ ಈ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಟೀಮ್ನ ಗೆಲ್ಸ್ಕೊಟ್ಟಿದ್ದಾರೆ ಅಂಥ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ನಮ್ಮ ಟೀಮಲ್ಲಿ ಒನ್ ಡೌನ್ ಆಗಿ ಬರ್ತಾರಮ್ಮ. ನಿಮ್ಮ ಕಡೆ ಒನ್ ಡೌನ್ ಆಗಿ ಯಂಗ್ ಟ್ಯಾಲೆಂಟೆಡ್ ಬಂದರೆ ನಮ್ಮ ಕಡೆನೂ ಏನು ಕಮ್ಮಿ ಇಲ್ಲಪ್ಪ. ಯಂಗ್ ಟ್ಯಾಲೆಂಟೆಡ್, ಅದರಲ್ಲೂ ಕೂಡ ನಮ್ಮ ಕನ್ನಡಿಗ DDP ದೇವದತ್ ಪಡಿಕ್ಕಲ್ ಯಾವ ಥರ ಒಂದು ಇನ್ನಿಂಗ್ಸ್ ಆಡಿದ್ರು ಫಸ್ಟ್ ಮ್ಯಾಚಲ್ಲಿ ಅಂತ ನೋಡಿದ್ರೆ ತಾನೆ. ಬಂದಿದ್ದು ಫಸ್ಟ್ ಬಾಲ್ಗೆ 6ನ ಕಳಿಸಿದ್ರು. ನಿಮ್ಮ ಮೇಲಂತೂ ಹೇಳಂಗೇ ಇಲ್ಲ, ನಿಮ್ಮ ಮೇಲೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾ ಇರ್ತಾರೆ. ನೋಡ್ತಾ ಇರ್ರಿ. ನೆಕ್ಸ್ಟು ನಮ್ಮ ಕಡೆ ಮ್ಯಾಥ್ಯೂ ಶಾಟ್ ಅವರು ಬರ್ತಾರೆ. ಇವರು ಕೂಡ ಸಕ್ಕತ್ತಾಗಿ ಆಡ್ತಾರೆ ಬ್ಯಾಟಿಂಗು ನಮ್ಮ CSK ಟೀಮಲ್ಲಿ. ನಿಮ್ಮ ಕಡೆ ಮ್ಯಾಥ್ಯೂ ಶಾಟ್ ಬಂದರೆ ನಮ್ಮ ಕಡೆ ದಿ ಕ್ಯಾಪ್ಟನ್ ಆಫ್ RCB ರಜತ್ ಪಟಿದಾರ್
ದ ವಿನ್ನಿಂಗ್ ಕ್ಯಾಪ್ಟನ್ ಆಫ್ RCB, ಡಿಫೆಂಡಿಂಗ್ ಚಾಂಪಿಯನ್ಸ್ ಕ್ಯಾಪ್ಟನ್ ರಜತ್ ಪಡಿದಾರ್ ಬರ್ತಾರೆ. ನೋಡ್ರಿ ತಾನೆ ಯಾವ ಥರ ಒಂದು ಕ್ಲೀನ್ ಹಿಟ್ನ ಹೊಡೆದ್ರು, ಯಾವ ಥರ ಒಂದು ಕ್ಲೀನ್ ಸಿಕ್ಸಸ್ಗಳನ್ನ ಹೊಡೆದ್ರು ಅಂದ್ಬಿಟ್ಟು. ಒಂದೊಂದು ಸಿಕ್ಸು ಹೊಡೆದಂಥ ಫಸ್ಟ್ ಮ್ಯಾಚಲ್ಲಿ ಸಕ್ಕದಾಗಿದ್ವು. ನೋಡ್ತಾರೆ ಇವರು ಕೂಡ ನಿಮ್ಮ ಮೇಲೆ ಯಾವ ಥರ ವಾನ್ಸ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಕಡೆ ಸರ್ಫರಾಜ್ ಖಾನ್ ಅವರು ಬರ್ತಾರೆ. ಹೇಳಿ ಕೇಳಿ ಫಸ್ಟೇ ಎಕ್ಸ್ RCB ಪ್ಲೇಯರು. ಒಂದು ಎಕ್ಸ್ RCB ಪ್ಲೇಯರ್ ಯಾವಾಗ RCB ವಿರುದ್ಧ ಆಡ್ತಾರೋ ಚಚ್ಚಿ ಬಿಸಾಕ್ಬಿಡ್ತಾರೆ. ಸೊ ನೋಡ್ತಾ ಇರಿ ನಿಮ್ಮ ಮೇಲೆ ಯಾವ ಥರ ಚಚ್ತಾರೆ ಅಂದ್ಬಿಟ್ಟು ಸರ್ಫರಾಜ್ ಖಾನ್ ಅವರು. ನಿಮ್ಮ ಕಡೆ ಸರ್ಫರಾಜ್ ಖಾನ್ ಬಂದರೆ ನಮ್ಮ ಕಡೆ ಜಿತೇಶ್ ಶರ್ಮಾ. ಹೌದು ಫಸ್ಟ್ ಮ್ಯಾಚಲ್ಲಿ ಡಕ್ಔಟ್ ಆದರು, ಬಟ್ ಬೀಸಕ್ಕೆ ಹೋಗಿನೇ ಕ್ಯಾಚ್ ಔಟ್ ಆದರು. ಇಲ್ಲ ಅಂದಿದ್ರೆ ಅವ್ರು ಇನ್ನೂ ಕ್ರೀಸಲ್ಲಿದ್ರು, ಇನ್ನೂ ಬೇಗ ಮ್ಯಾಚ್ ಮುಗಿಸೋರು. ಹೌದು ಫಸ್ಟ್ ಮ್ಯಾಚ್ ಬ್ಯಾಡ್ ಲ್ಯಾಕ್, ಬಟ್ ಸೆಕೆಂಡ್ ಮ್ಯಾಚ್ ನಿಮ್ಮ ಮೇಲೆ ಹೆಂಗ್ ರುಬ್ತಾರೆ ನೋಡ್ತಾ ಇರಿ. ನಮ್ಮ ಟೀಮಲ್ಲಿ ಬೆಸ್ಟ್ ಫಿನಿಷರನ್ನ ಪ್ಲೇ ಮಾಡ್ತಾರೆ, ಹಾಗೂ ನಮ್ಮ ಟೀಮ್ನ ವಿಕೆಟ್ ಕೀಪರ್ ಆಗಿ ಕಾಣಿಸ್ಕೊಳ್ತಾರೆ. ಒಂದು ಒಳ್ಳೆ ಫಿನಿಷರ್ ಅಂತ ಹೇಳ್ಬೋದು, ಗನ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಸಕ್ಕದಾಗಿ ಆಡ್ತಾರೆ. ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ ನೋಡ್ತಾ ಇರಿ. ಇಷ್ಟು ನಮ್ಮ ಕಡೆ ಇನ್ನೊಂದು ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಕಾರ್ತಿಕ್ ಶರ್ಮಾ ಅವ್ರು ಬರ್ತಾರೆ. ಒಂದು ಒಳ್ಳೆ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಒಂದು ಒಳ್ಳೆ ಫಿನಿಷರ್ ರೋಲ್ನ ನಮ್ಮ CSK ಟೀಮಲ್ಲಿ ರೋಲ್ನ ಪ್ಲೇ ಮಾಡ್ತಾರೆ. ಸೊ ನೋಡ್ತಾರೆ ಇವರು ಕೂಡ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಓಕೆ, ನಿಮ್ಮ ಕಡೆ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಕಾರ್ತಿಕ್ ಶರ್ಮಾ ಅವ್ರು ಬಂದರೆ, ನಮ್ಮ ಕಡೆ ಡೇಂಜರಸ್ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಅವರು ಬರ್ತಾರೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಒಳ್ಳೆ ರಾಕ್ಷಸ ಅಂತಲೇ ಹೇಳ್ಬೋದು. ಮನುಷ್ಯ ಸೆಟಲ್ ಆಗ್ತಾಯಿಲ್ಲ, ಟೈಮ್ ತೊಗೊಳ್ಳಲ್ಲ, ಬೀಸ್ತಾನೆ ಇರ್ತಾರೆ. ಇದು ಫಸ್ಟ್ ಮ್ಯಾಚಲ್ಲಿ ಇವ್ರಿಗೆ ಹೇಳ್ಕೊಳ್ಳೋ ರೀತಿಯಾದಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಾಲ್ ಕ್ಲೀನಾಗಿ ಸಿಕ್ಕಿಲ್ಲ. ಬಟ್ ನಿಮ್ಮ ಮೇಲೆ ನೋಡ್ತಾ ಇರಿ ಯಾವ ಥರ ಹೊಡಿತಾರೆ. ಸತಿನೂ ಇವರೇ ನಿಮ್ಮ ಮೇಲೆ ವಾರ್ಡ್ ವಿನ್ ಮಾಡಿಸಿದ್ರು. ಈ ಸತಿನೂ ಕೂಡ ಚೇಸಿಂಗ್ ಅಂತ ಬಂದಾಗ ನಿಮ್ಮ ಮೇಲೆ ವಾರ್ಡ್ ಫಿನಿಶ್ ಮಾಡ್ತಾರೆ ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಕಡೆ ಶಿವಮ್ ದೂಬೆ ಅವ್ರು ಬರ್ತಾರಮ್ಮ. ಶಿವಮ್ ದೂಬೆ ಬಾಲಿಂಗು ಸೈ ಬ್ಯಾಟಿಂಗು ಸೈ. ಬ್ಯಾಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಹೆಂಗೆ ಹೊಡಿತಾರೆ ನೋಡ್ತಾ ಇರಿ. ಆಲ್ರೆಡಿ ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಇವರು ಕೂಡ ಬ್ಯಾಡ್ ಲಕ್ಕಿಂತ ಔಟ್ ಆದರು, ಬಟ್ ನೋಡ್ತಾರೆ RCB ಮೇಲೆ ಹೆಂಗೆ ಹೊಡಿತಾರೆ ಅಂದ್ಬಿಟ್ಟು. ಇವರು ಕೂಡ ಎಕ್ಸ್ ಪ್ಲೇಯರ್ ಗುರು, RCB ಎಕ್ಸ್ ಪ್ಲೇಯರು. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಪ್ಲೇಯರ್ ಆಗಿದ್ದರೆ ಯಾವ ಥರ ಒಂದು ಹೊಡಿತಾರೆ RCB ವಿರುದ್ಧ ಆಡಬೇಕಾರೆ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡ್ತಾರೆ, ನೋಡಿ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ. ಓಕೆ, ನಿಮ್ಮ ಕಡೆ ಆಲ್ರೌಂಡರ್ ಶಿವಮ್ ದೂಬೆ ಅವ್ರು ಬಂದರೆ, ನಮ್ಮ ಕಡೆ ರೊಮಾರಿಯೋ ಶೆಫರ್ಡ್ ಅವ್ರು ಬರ್ತಾರೆ. ಆಲ್ರೆಡಿ ಸತಿ ನೋಡಿದ್ದೀರ ಯಾವ ಥರ ಒಂದು ಇನ್ನಿಂಗ್ಸ್ ಆಡಿದ್ರು ಅಂತ. 14 ಬಾಲಲ್ಲಿ 50 ಹೊಡ್ಸ್ಕೊಂಡ್ರಲ್ಲ ಗುರು ಹೋದ ವರ್ಷ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ನೈಟ್ ಮೇರ್ ಅಂತಲೇ ಹೇಳ್ಬೋದು. ದ ಬ್ಲ್ಯಾಕ್ ಡ್ರ್ಯಾಗನ್, ದ ಬ್ಲ್ಯಾಕ್ ರೈನೋ, ಬ್ಲ್ಯಾಕ್ ಪ್ಯಾಂಥರ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಡೆ ಸಕ್ಕದಾಗಿ ಆಡ್ತಾರೆ. ಓಕೆ, ಇವರು ಕೂಡ ಬೆಂಕಿ ಬ್ಯಾಟ್ಸ್ಮನ್ ಆಗಿ ಒಂದೊಳ್ಳೆ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ನಮ್ಮ ಕಡೆ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ನ ನೀಡ್ತಾರೆ. ಬ್ಯಾಟಿಂಗೂ ಸೈ, ಈ ಕಡೆ ಬಾಲಿಂಗೂ ಸೈ. ಸೊ ಕಾದು ನೋಡ್ತಾ ಇರಿ ನಿಮ್ಮ ಟೀಮ್ ಅವ್ರಿಗೆ ಹೆಂಗೆ ವಾನ್ಸ್ತಾರೆ ಅಂದ್ಬಿಟ್ಟು. ನೆಕ್ಸ್ಟು ನಮ್ಮ ಕಡೆ ಓವರ್ಟನ್ ಅವ್ರು ಬರ್ತಾರೆ. ನೋಡಿದಿರ ತಾನೆ, ನೀವು ಕೂಡ ಸಕ್ಕದಾಗಿ ಆಡ್ತಾರೆ. ನೋಡಿ ನಿಮ್ಮ ಮೇಲೆ ಕೂಡ ಯಾವ ಥರ ಒಂದು ಇನ್ನಿಂಗ್ಸ್ ಆಡ್ತಾರೆ. ಇವರಿಂದ ನಾವು CSK ಟೀಮ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ RCB ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕಾದು ನೋಡೋಣ. ಓಕೆ, ನಿಮ್ಮ ಕಡೆ ಜೆಮಿ ಓವರ್ಟನ್ ಅವ್ರು ಬಂದರೆ, ನಮ್ಮ ಕಡೆ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೆ. ಇವರು ಸ್ಪಿನ್ ಬೌಲರ್ ಆಗಿದ್ರು ಕೂಡ ಬೌನ್ಸಲ್ಲಿ ಆಡ್ಸಾರಮ್ಮ. ಹೆಂಗೆ ನಮ್ಮ ಬೌಲರ್ ಕೃಣಾಲ್ ಪಾಂಡ್ಯ. ಹಾಗೂ ಸತಿ ನಡೆದಂಥ ಫೈನಲ್ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಅವರೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ತು. ಬಟ್ ನಿಮ್ಮ ಮೇಲೆ ಅಂದ್ರೆ ಸಿಕ್ಕಾಪಡೆ ಸಕ್ಕದಾಗಿ ಆಡ್ತಾರೆ. ಒಂದೊಳ್ಳೆ ಬ್ಯಾಟ್ಸ್ಮನ್ನು ಹೌದು, ಒಂದೊಳ್ಳೆ ಬೌಲರ್ ಕೂಡ ಹೌದು. ಬನ್ನಿ ನಿಮ್ಮ ತಲೆನೇ ಹೊಡೆದಾಕ್ಬಿಡ್ತಾರೆ. ಬನ್ನಿ ಇವರು ಬಾಲಿಂಗಲ್ಲಿ ಹಂಗೆ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಕೇತ್ ಬಿಸಾಕ್ತಾ ಇರ್ತಾರೆ ನೋಡ್ತಾ ಇರಿ. ಇಷ್ಟು ನಮ್ಮ ಬಾಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದರೆ ನೂರ್ ಅಹಮದ್ ಅವರು ಇದ್ದಾರಪ್ಪ. ಸಕ್ಕದಾಗೆ ಬಾಲಿಂಗ್ ಮಾಡ್ತಾರೆ. ನಮ್ಮ CSK ಟೀಮಲ್ಲಿ ಒಂದು ಒಳ್ಳೆ ಗುಡ್ ಬಾಲರ್ ಅಂತಲೇ ಹೇಳ್ಬೋದು. ನೋಡಿ ನಿಮ್ಮ ಟೀಮ್ ಮೇಲೆ ಯಾವ ಥರ ಒಂದು ಬಾಲಿಂಗ್ ಪ್ರದರ್ಶನ ನೀಡ್ತಾರೆ ಅಂದ್ಬಿಟ್ಟು. ನಿಮ್ಮ ಕಡೆ ನೂರ್ ಅಹಮದ್ ಬಂದರೆ, ನಮ್ಮ ಕಡೆ ಈ ಸತಿ ಮಂಗೇಶ್ ಯಾದವ್ ಬರೋ ಸಾಧ್ಯತೆ ತುಂಬಾ ಇದೆ. ಸೊ ಇವ್ರು ಬಂದರೆ ಇವರು ಕೂಡ ಡೇಂಜರಸ್ ಬೌಲರ್ ಆಗಿ ಕಾಣಿಸ್ಕೊತಾರೆ, ಹಾಗೂ ಒಂದೊಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಾರೆ. ಬೆಸ್ಟ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ನ ಕೂಡ ನೀಡ್ತಾರೆ ನಮ್ಮ RCB ಟೀಮ್ ಪರ. ನಾವು RCBದವರು ಕಾದು ನೋಡಬೇಕು ಯಂಗ್ ಟ್ಯಾಲೆಂಟೆಡ್ ಯಾವ ಥರ ಆಡ್ತಾರೆ, ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅನ್ನೋದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಕಡೆ ಮ್ಯಾಟ್ ಹೆನ್ರಿ ಅವ್ರು ಬರ್ತಾರಪ್ಪ. ಇವರು ಕೂಡ ಸಕ್ಕದಾಗಿ ಬಾಲಿಂಗ್ ಮಾಡ್ತಾರೆ. ಒಂದೊಳ್ಳೆ ಗುಡ್ ಬೌಲರ್ ಅಂತಲೇ ಹೇಳ್ಬೋದು. ನಮ್ಮ ಟೀಮಲ್ಲಿ ಸಿಕ್ಕಾಪಡೆ ಸಕ್ಕದಾಗೆ ಬಾಲಿಂಗ್ ಮಾಡ್ತಾರೆ. ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಾಗೆ ಕಿತ್ ಬಿಸಾಕ್ತಾರೆ ನೋಡ್ತಾ ಇರ್ರಿ. ಓಕೆ, ನಿಮ್ಮ ಕಡೆ ಮ್ಯಾಟ್ ಹೆನ್ರಿ ಅವರು ಇದ್ದರೆ, ನಮ್ಮ ಕಡೆ ನೆಕ್ಸ್ಟ್ ಬೌಲರ್ ಆಗಿ ಜಾಕೋಬ್ ಡೆಫಿ ಅವರು ಇದ್ದಾರೆ. ನಂಬರ್ 2 ಬೌಲರ್ ವರ್ಲ್ಡಲ್ಲಿ T20 ಅಂತ ಬಂದಾಗ. ಸೊ ಆಲ್ರೆಡಿ ಫಸ್ಟ್ ಮ್ಯಾಚಲ್ಲಿ ನೋಡಿರತ್ತಾನೆ ಯಾವ ಥರ ಒಂದು ಬಾಲಿಂಗ್ ಆಡಿ ವಿಕೆಟ್ಗಳನ್ನ ನಮ್ಮ RCB ಟೀಮ್ಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸಕ್ಕದಾಗೆ ಬಾಲಿಂಗ್ ಮಾಡಿದ್ರು ಫಸ್ಟ್ ಮ್ಯಾಚಲ್ಲಿ. ಹಾಗೂ ಜಾಸ್ ಅಜಲ್ವುಡ್ ಅಂತಹ ಪ್ಲೇಯರ್ನ ಕ್ಲೀನಾಗಿ ರೆಪ್ಲಿಕಾ ಆಗಿ ನಮ್ಮ ಜಾಕೋಬ್ ಡೆಫಿ ಅವರು ಕಾಣಿಸ್ಕೊತಾ ಇದ್ದಾರೆ. ಸಕ್ಕದಾಗಿ ಬಾಲಿಂಗ್ ಮಾಡ್ತಿದ್ದಾರೆ. ಬನ್ನಿ ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಂಗೆ ವಿಕೆಟ್ ಸ್ಟಂಪ್ಗಳನ್ನ ಕಿತ್ ಬಿಸಾಕ್ತಾ ಇರ್ತಾರೆ. ಕಾದು ನೋಡ್ತಾ ಇರಿ. ಅದಾದಮೇಲೆ ನಮ್ಮ ಕಡೆ ಖಲೀಲ್ ಅಹಮದ್ ಅವರು ಬರ್ತಾರೆ. CSK ಟೀಮಲ್ಲಿ ಒಂದು ಕ್ರೇಜಿ ಬಾಲರ್ ಅಂತಲೇ ಹೇಳ್ಬೋದು. ಖಲೀಲ್ ಅಹಮದ್ ಅವರು ಸಿಕ್ಕಾಪಡೆ ಸಕ್ಕದಾಗಿ ಆಡ್ತಾರೆ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಒಂದು ಬಾಲಿಂಗ್ ಪ್ರದರ್ಶನ ನೀಡ್ತಾರೆ ಅಂದ್ಬಿಟ್ಟು.
ಇವ್ರ ಕಡೆಯಿಂದ ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಟೀಮಲ್ಲಿ ಹೈಯೆಸ್ಟ್ ಡಾಟ್ ಬಾಲ್ ಆಗ್ತಾರೆ ಗುರು ಖಲೀಲ್ ಅಹಮದ್ ಅವರು. ಹಾಗೂ ಓವರ್ನ ಕ್ಲೀನಾಗಿ ಕಂಟ್ರೋಲ್ ಮಾಡ್ತಾರೆ, ವಿಕೆಟ್ಗಳು ಬೇಕಾದ ವಿಕೆಟ್ಗಳನ್ನ ತೆಕ್ಕೊಡ್ತಾರೆ. ನೋಡ್ತಾ ಇರಿ ನಿಮ್ಮ ಟೀಮ್ ಮೇಲೆ ಯಾವ ಥರ ಒಂದು ಪ್ರದರ್ಶನ ಇರ್ತಾರೆ ಅಂದ್ಬಿಟ್ಟು. ಹಂಗೆ ನಿಮ್ಮ ಟೀಮ್ ಪ್ಲೇಯರ್ ವಿಕೆಟ್ಗಳನ್ನ ಕಿತ್ ಬಿಸಾಕ್ತಾ ಇರ್ತಾರೆ, ನೋಡ್ತಾ ಇರ್ರಿ. ನಮ್ಮ ಕಡೆ ಸ್ವಿಂಗ್ ಮಾಡೋದ್ರಲ್ಲಿ ರಾಜ ಭುವನೇಶ್ವರ್ ಕುಮಾರ್ ಭುವಿ. ನಮ್ಮ ಪವರ್ ಪ್ಲೇ ಬೌಲಿಂಗು ಹಾಗೂ ಡೆತ್ ಬೌಲಿಂಗನ್ನು ನೋಡ್ಕೊಳ್ತಿರೋ ಒಂದು ಸಿಂಹ ಅಂದರೆ ಅದು ಭುವನೇಶ್ವರ್ ಕುಮಾರ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಆಡ್ತಾರೆ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಗುಡ್ ಬೌಲರ್ ನಮ್ಮ ಟೀಮಲ್ಲಿ ಅಂತಂತಲ್ಲ, IPL ಅಂತ ಬಂದಾಗಲೂ ಕೂಡ ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ಕಾಣಿಸ್ಕೊತಾರೆ. ಇಂಥವ್ರು ನಮ್ಮ ಟೀಮಲ್ಲಿದ್ದಾರೆ. ಸೊ ನೋಡ್ತಾರೆ ಇವರು ಕೂಡ ನಿಮ್ಮ ಟೀಮ್ ಮೇಲೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಸೊ ಇಂಪ್ಯಾಕ್ಟ್ ರೂಲ ನೋಡೋದಾದರೆ ಇಂಪ್ಯಾಕ್ಟಿಂತ ನಮ್ಮ ಕಡೆ ಅನ್ಶುಲ್ ಕಾಂಬೋಜ್ ಅವರು ಬರ್ತಾರೆ. ಆಲ್ರೆಡಿ ನೋಡಿದ್ವಿ ಫಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಮ್ಯಾಚಲ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಕಾದು ನೋಡ್ತೀವಿ ನಾವು ಕೂಡ ನಿಮ್ಮ ಮೇಲೆ ಯಾವ ಥರ ಒಂದು ಪ್ರದರ್ಶನ ನೀಡ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇಂಪ್ಯಾಕ್ಟ್ ನಮ್ಮ ಕಡೆ ನೋಡೋದಾದರೆ ನಮ್ಮ ಕಡೆ ಸೂರ್ಯ ಶರ್ಮಾ ಅವ್ರು ಬರ್ತಾರೆ. ಇವರು ಕೂಡ ನಮ್ಮ ಟೀಮಲ್ಲಿ ಒಂದು ಬೆಸ್ಟ್ ಸ್ಪಿನ್ ಬೌಲರ್ ಯಾರಪ್ಪ ಅಂದರೆ ಸೂರ್ಯ ಶರ್ಮಾ ಅವರು. ಇವರು ಕೂಡ ಸಿಕ್ಕಾಪಟ್ಟೆ ಸಕ್ಕದಾಗೆ ಮಾಡ್ತಾರೆ ಸ್ಪಿನ್ ಬೌಲಿಂಗು. ಹಾಗೂ ನಮ್ಮ RCB ತಂಡದ ಪರ ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ಕಾಣಿಸ್ಕೊಳ್ತಾರೆ. ನೀವು ಏನೇ ಹೇಳಿ ಏನೇ ಮಾತಾಡ್ರಿ, ಮ್ಯಾಚ್ ಅಂತೂ ಬಿಡೋ ಮಾತೇ ಇಲ್ಲ, ನಿಮ್ಮ ಮೇಲೆ ಹೊಡಿತೀವಿ. ಫಸ್ಟ್ ಮ್ಯಾಚ್ ಸೋತಿದ್ದೀವಿ, ಸೀನೇ ಇಲ್ಲಮ್ಮ. ಅದರಲ್ಲೂ RCB ವಿರುದ್ಧ ಈ ವರ್ಷ ಗೆಲ್ತೀವಿ, ನಿಮ್ಮನ್ನ ಸೋಲ್ಸ್ತೀವಿ. ವೆಯ್ಟ್ ಮಾಡಿ ನೋಡ್ತಾ ಇರಿ. ಕನ್ಸು ಕಾಣ್ತೇನೆ ರೀ, ಹೀಗೇ ಕನ್ಸನ್ನ ಕಾಣ್ತಾನೆ ಇರಿ. ಸೆಕೆಂಡ್ ಮ್ಯಾಚ್ ನೋಡ್ತಾ ಇರಿ, ಏನು ಗೆಲ್ತೀರಂತ ಬೀಗ್ತಾ ಇದ್ದೀರಾ. ಇದೇ ಥರ SRH ಅವರು 300 ಹೊಡಿತಂತ ಬೀಗ್ತಾ ಇದ್ರು. ಅವ್ರು ಆಲ್ರೆಡಿ ಸೋಲ್ಸ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಟಾಪ್ ಇದ್ದೀವಿ. ನೀವು ಇದೇ ಥರ ಬೀಗ್ತಾ ಇರಿ. ಗ್ರೌಂಡಲ್ಲಿ ಬನ್ನಿ, ನಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತೀವಿ. ನಿಮ್ಮನ್ನ ಸೋಲಿಸಿ ಗೆದ್ಬಿಟ್ಟು ಮತ್ತೆ ನಾವು ಟೇಬಲ್ ಟಾಪರ್ ಆಗಿನೇ ಹೋಗ್ತೀವಿ. ಇನ್ನು ಸೋತ್ಬಿಟ್ಟು ಪಾಯಿಂಟ್ಸ್ ಟೇಬಲ್ಗೆ ಡೌನ್ ಆಗ್ತಾ ಹೋಗ್ತಾನೆ ಇರಿ. ಈ ಸತಿನೂ ಕೂಡ 2ನೇ ಮ್ಯಾಚಲ್ಲಿ ನಿಮ್ಮ ಮೇಲೆ ಗೆದ್ಬಿಟ್ಟು ನಿಮ್ಮ ಟೀಮ್ ಫ್ಯಾನ್ಸ್ನೆಲ್ಲ ಹಂಗೆ ಡಿಪ್ರೆಷನ್ ಕಳಿಸ್ಬಿಡೋದೆ. ಗೆಲ್ತೀವಿ, ನೋಡ್ತಾ ಇರ್ರಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.